ಬಿಗ್ ಬಾಸ್ ಮನೆಯೊಳಗೆ ಈ ವಾರ ಎಲ್ಲರೂ ರೆಟ್ರೋ ಲುಕ್ ನಲ್ಲಿ ಮಿಂಚ್ತಾ ಇದ್ದಾರೆ. ಡಾಟೆಡ್ ಡ್ರೆಸ್, ಸೀರೆ, ಹಳೆ ಕಾಲದ ಸ್ಟೈಲ್. ಆದ್ರೆ ಈ ಗ್ಲಾಮರ್ ಮಧ್ಯೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಮನೆಯ ಶಾಂತಿಯನ್ನ ಕೆಡಿಸಿದೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಸ್ಪರ್ಧಿಗಳು ಹೇಳಬೇಕಾಗಿದ್ದು ಇಷ್ಟೇ, ಯಾರು ಮನೆಯಲ್ಲಿ ಇರೋಕೆ ಯೋಗ್ಯರಲ್ಲ ಅನ್ನೋದನ್ನ ಅವ್ರು ಹೇಳಬೇಕಾಗಿರುತ್ತೆ. ಇದೇ ಟಾಸ್ಕ್ ನಲ್ಲಿ ಜಾನ್ವಿ ಹಾಗೇನೆ ಅಶ್ವಿನಿ ಗೌಡ ನೇರ ಮುಖಾಮುಖಿಯಾಗಿದ್ದಾರೆ. ಮನೆಯ ವಾತಾವರಣ ಗರಂ ಆಗಿದೆ. ಅಶ್ವಿನಿ ಗೌಡ ಸ್ಪಷ್ಟವಾಗಿ ಹೇಳಿದ್ರು, ಜಾನ್ವಿ ದೋಸ್ತಿ ಹೆಸರಲ್ಲಿ ನನ್ನ ಬಾವಿಗೆ ತೋಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಂಥ ದೋಸ್ತಿನೇ ಬೇಡ ಅಂತ. ಇದರಿಂದ ಎಲ್ಲರೂ ಶಾಕ್. ಇಬ್ಬರ ಮಧ್ಯೆ ಇದ್ದಂತ ಆ ದೋಸ್ತಿ ಈಗ ಅಸ್ತಿತ್ವದಲ್ಲಿ ಇರುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಜಾನ್ವಿ ಕೂಡ ಹಿಂಜರಿಯದೆ ಹೇಳಿದ್ರು, ನಾನ್ ನನ್ನ ಆಟ ಆಡ್ತಾ ಇದ್ದೀನಿ, ನೀವು ನಿಮ್ಮ ಆಟ ಆಡ್ತಾ ಇರ್ತಿದ್ದೀರಾ. ಈ ಮಾತುಗಳಿಂದ ಇಬ್ಬರ ನಡುವಿನ ಬಾಂಧವ್ಯ ಹಂಚುಮಂಚಾಗಿದೆ. ಇದನ್ನೆಲ್ಲ ನೋಡಿದ ಪ್ರೇಕ್ಷಕರು ಸಹ ಗೊಂದಲದಲ್ಲಿದ್ದಾರೆ. ಜಾನ್ವಿ ಅಶ್ವಿನಿ ದೋಸ್ತಿ ಮುಗಿತಾ ಅಂತ. ಬಿಗ್ ಬಾಸ್ ಅಧಿಕೃತ ಪ್ರೊಮೋದಲ್ಲಿ ಇವರ ಮಾತಿನ ಚಕಮಕಿಯನ್ನ ತೋರಿಸಿದ್ದು ಮನೆಯೊಳಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ. ರೆಟ್ರೋ ಲುಕ್ ಗಳ ಕಂಗಳಲ್ಲಿ ಈ ದೋಸ್ತಿ ಡ್ರಾಮಾ ಸಖತ್ ಹೈಲೈಟ್ ಆಗಿದೆ. ಇನ್ನು ಕಿಚ್ಚನ ಚಪ್ಪಾಳೆ ನಿರೀಕ್ಷೆಯಲ್ಲಿದ್ದ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆನೂ ಸಿಗ್ಲಿಲ್ಲ. ಆಕ್ಚುಲಿ ಈ ವಾರ ಚಪ್ಪಾಳೆನೆ ಕಿಚ್ಚ ಕೊಡ್ಲಿಲ್ಲ. ಆದ್ರೆ ಗಿಲ್ಲಿಗೆ ಗಿಫ್ಟ್ ಕೊಟ್ಟು ಎಲ್ಲರಲ್ಲೂ ಒಂದು ಮರು ಮಾತನ್ನ ಕೊಟ್ಟಿದ್ದಾರೆ. ಮುಂದೆ ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ಕಿಚ್ಚನ ಗಿಫ್ಟ್ ಖಚಿತ ಅಂತ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ರೆಟ್ರೋ ಲುಕ್ ಇದ್ರು ರಿಲೇಷನ್ ಗಳ ಟ್ರ್ಯಾಕ್ ಹಾಟ್ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡ್ಬೇಕಾಗಿದೆ.